ಮಕ್ಕಳೇ, ಇಂದಿನ ವಿಜ್ಞಾನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳು, ನಿಮ್ಮ ಸುತ್ತಮುತ್ತ ನೀವು ಅನೇಕ ವಸ್ತುಗಳನ್ನು ನೋಡ್ತಾ ಇದ್ದೀರಲ್ವಾ? ನೀವು ಅನೇಕ ವಸ್ತುಗಳನ್ನು ನೋಡ್ಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದಮ್ಮ? ನಿಮ್ಮ ಸುತ್ತಮುತ್ತ ಕಾಣುವಂತಹ ವಸ್ತುಗಳನ್ನು ನೋಡ್ಲಿಕ್ಕೆ ನಮ್ಗೆ ಯಾವ್ದು ಅವಶ್ಯಕತೆ ಇದೆ? ಬೆಳಕು. ಅಂದ್ರೆ ವಸ್ತುಗಳನ್ನು ನೋಡ್ಲಿಕ್ಕೆ ನಮ್ಗೆ ಏನು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ ಕಣ್ಣಿದ್ರೆ ಸಾಕ? ಸಾಲು. ಕಣ್ಣಿದ್ರೆ ಸಾಲು. ಜೊತೆಗೆ ಏನ್ ಬಿಡ್ಬೇಕು? ವಸ್ತುಗಳ ಮೇಲೆ ಏನ್ ಬಿಡ್ಬೇಕು? ಬೆಳಕು ಬಿಡ್ಬೇಕು. ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕು ಏನಾಗ್ತಪ್ಪ ನೋಡಿ, ಯಾವ್ದೋ ಒಂದು ವಸ್ತು ಇದೆಯಪ್ಪ, ಅದೊಂದು ವಸ್ತು ಗೋಚರಿಸುತ್ತೆ ಅಂದ್ರೆ ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕು ಏನಾಗ್ತದೆ, ಪುನಃ ಅದು ಹಿಂದಿರುಗಿ ಬರ್ತದೆ. ಹಿಂದಿರುಗಿ ಅದೇ ಮಾಧ್ಯಮಕ್ಕೆ ಹಿಂದಿರುಗಿ ಬಂದ ಬೆಳಕಿನ ಕಿರಣಗಳಿಗೆ ನಾವು ಪ್ರತಿಫಲನ ಅಂತ ಕರಿತೀವಿ. ಅದನ್ನ ಈ ಮಕ್ಕಳ ಈ ಅಧ್ಯಾಯದಲ್ಲಿ ನೀವು ಬೆಳಕಿನ ಪ್ರತಿಫಲನ ಅಂದ್ರೇನು, ಬೆಳಕಿನ ವಕ್ರೀಭವನ ಅಂದ್ರೇನು, ಬೆಳಕಿನ ವಿದ್ಯಮಾನಗಳಿಗೆ ಸಂಬಂಧಿಸಿದಂತ ಕೆಲವು ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಹಾಗಾದ್ರೆ ವಸ್ತುಗಳನ್ನು ನೋಡ್ಲಿಕ್ಕೆ ನಮ್ಗೆ ಬೆಳಕು ಬೇಕು ಅಂತ ಗೊತ್ತಾಯ್ತು. ಬೆಳಕಿನ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ಏನಾಗ್ತವೆ? ಪ್ರತಿಫಲಿಸುತ್ತವೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಹೀಗೆ ಬೆಳಕಿನ ಬಗ್ಗೆ ಕುರಿತು ಸಂಶೋಧನೆ ಮಾಡಿದಂತಹ ಭಾರತೀಯ ಮಹಾವಿಜ್ಞಾನಿ ಇವರನ್ನ ನೋಡಿದ್ರ? ಯಾರು ಅಂತ ತಿಳ್ಕೊಂಡು ಹೇಳ್ತೀರಿ? ಯಾರು? ವೆರಿ ಗುಡ್, ಸರ್ ಸಿ ವಿ ರಾಮನ್. ಇವರು ನಮ್ಮ ಭಾರತೀಯ ಹೆಮ್ಮೆಯ ವಿಜ್ಞಾನಿ. ಇವರು ಮುಖ್ಯವಾಗಿ ನೀವೇನು ಹೇಳಿದ್ರಲ್ಲ, ವಸ್ತುಗಳನ್ನು ನೋಡ್ಲಿಕ್ಕೆ ನಮಗೆ ಬೆಳಕು ಬೇಕು ಅಂತ ಹೇಳಿದ್ರಲ್ವಾ, ಈ ಬೆಳಕಿನ ಬಗ್ಗೆ ಸಂಶೋಧನೆ ಮಾಡಿದಂತ ಮಹಾನ್ ವಿಜ್ಞಾನಿ. ಒಮ್ಮೆ ಇವರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅವರಿಗೆ ಒಂದು ಆಶ್ಚರ್ಯ ಉಂಟಾಯ್ತು. ಸಮುದ್ರದ ನೀರಿನ ಬಣ್ಣ ಯಾಕೆ ನೀಲಿ ಆಗಿದೆ? ಆಕಾಶ ನೀಲಿ ಏಕೆ ಇದೆ? ಬೇರೆ ಬೇರೆ ಬಣ್ಣಗಳು ಯಾಕೆ ಇದೆ? ಹೂಗಳ ಬಣ್ಣಗಳು ಯಾಕಿದೆ? ಇವೆಲ್ಲ ಆಲೋಚನೆಗಳು ಅವರಿಗೆ ಮನಸ್ಸಿನಲ್ಲಿ ಮೂಡಿತು. ನಂತರ ಅವರು ಮುಂದೆ ಇದರ ಬಗ್ಗೆ ಅನೇಕ ಪ್ರಯೋಗಗಳನ್ನ ಕೈಗೊಳ್ತಾರೆ. ಬೆಳಕಿನ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಮುಖ್ಯವಾಗಿ ಮಕ್ಕಳೇ, ಇವರು ಪಾರದರ್ಶಕವಾದ ವಸ್ತುಗಳ ಮೂಲಕ ಬೆಳಕು ಹಾಯಿಸ್ತಾರೆ. ನೋಡಿ, ಪಾರದರ್ಶಕವಾದ ವಸ್ತುಗಳ ಮೂಲಕ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಬೆಳಕು ಈ ರೀತಿ ಚೆದಿರುತ್ತದೆ. ಸಾಮಾನ್ಯ ಬೆಳಕು 7 ಬಣ್ಣಗಳಿಂದ ಆಗಿದೆ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ರು. 7 ಬಣ್ಣಗಳಲ್ಲಿ ಕೆಂಪು ಬಣ್ಣ ಕಡಿಮೆ ಬಾಗುತ್ತದೆ. ಆದ್ರಿಂದ ಅದು ಸೂರ್ಯೋದಯದ ಸಮಯದಲ್ಲಿ ನಮಗೆ ಸೂರ್ಯ ಮುಳುಗಬೇಕಾದ್ರೆ ಕೆಂಪು ಬಣ್ಣ ಗೋಚರಿಸುತ್ತೆ. ಮಕ್ಕಳೇ, ಅದೇ ರೀತಿಯಾಗಿ ಆಕಾಶ ನೀಲಿ ಬಣ್ಣ ಇದೆ ಅಂತ ನಾವು ಗೊತ್ತಿದೆ ನಿಮಗೆ. ಹಾಗೇನೆ 7 ನೀಲಿ ಬಣ್ಣ ಹೆಚ್ಚು ಚದುರೋದ್ರಿಂದ ಈ ರೀತಿ ಆಕಾಶ ನೀಲಿ ಆಗಿದೆ. ಹೀಗೆ ಬೆಳಕಿಗೆ ಸಂಬಂಧಿಸಿದಂತೆ ಅದರ ಲಕ್ಷಣಗಳ ಕುರಿತು ಇವರು ಅಧ್ಯಯನ ಮಾಡಿದ್ರಲ್ಲ, ಈ ರೀತಿ ಬೆಳಕಿನ ವಿವಿಧ ಪಾರದರ್ಶಕ ದ್ರವಗಳ ಮೂಲಕ ಏನ್ ಮಾಡಿದ್ರು? ಬೆನ್ಸಿನ್, ಟಾಲಿನ್ ಅಂತ ದ್ರವಗಳ ಮೂಲಕ ಅವರು ಬೆಳಕಿನ ಕಿರಣಗಳನ್ನು ಹಾಯಿಸಿದ್ರು. ಹೀಗೆ ಅವರು ಸಂಶೋಧನೆ ಮಾಡಿದಂತಹ ಅವರ ಒಂದು ಈ ಸಂಶೋಧನೆಗೆ ಏನಂತ ಕರೀತಾರಪ್ಪ ಅಂದ್ರೆ ರಾಮನ್ ಪರಿಣಾಮ ಅಂತ ಕರೀತಾರೆ. ಏನಂತ ಕರೀತಾರಮ್ಮ? ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಈ ರೀತಿ ಬೆಳಕಿನ ಚದುರುವಿಕೆ ಬಗ್ಗೆ ಮಾಡಿದಂತಹ ಅವರ ಸಂಶೋಧನೆಗಾಗಿ ಅವರಿಗೆ 1930ರಲ್ಲಿ ಉನ್ನತ ಪ್ರಶಸ್ತಿಯಾದಂತಹ ನೊಬೆಲ್ ಬಹುಮಾನ ಬಂತು. ಇಡೀ ಏಷ್ಯಾದಲ್ಲೇ ಅವರು ಮೊಟ್ಟ ಮೊದಲು ನೊಬೆಲ್ ಬಹುಮಾನವನ್ನು ಪಡೆದಂತಹ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಯಾರು? ರಾಮನ್. ಮಕ್ಕಳೇ, ಈಗಾಗಲೇ ಹೇಳಿದ್ರೆ ನೀವು ಬೆಳಕಿನ ಲಕ್ಷಣಗಳ ಬೆಳಕು ನಮಗೆ ವಸ್ತುಗಳನ್ನು ನೋಡ್ಲಿಕ್ಕೆ ಬೇಕು ಅಂತ ಹೇಳಿದ್ರಲ್ವಾ? ಸೊ ಬೆಳಕಿನ ಕೆಲವು ಲಕ್ಷಣಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ, ಬೆಳಕಿನ ಒಂದು ಲಕ್ಷಣವನ್ನು ತೆಗೆದುಕೊಂಡ್ರೆ, ನಾನು ಒಂದು ಮೇಣದ ಬತ್ತಿಯನ್ನು ಹಚ್ಚಿದೀವಿ ಅಂತ ತಿಳ್ಕೊಳ್ಳೋಣ. ನೀನು ಮೇಣದ ಬತ್ತಿನ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಕೊಳವೆ ಮೂಲಕ ಮೇಣದ ಬತ್ತಿಯನ್ನು ನೋಡ್ತೀಯ ಅಂತಂದ್ರೆ ನೇರವಾಗಿದ್ರೆ ಏನಾಗ್ತದ, ಇಲ್ಲಿಂದ ನೀನು ಏನ್ ಮಾಡ್ಬೋದು? ಈ ಮೇಣದ ಬತ್ತಿಯನ್ನ ನೋಡ್ಬೋದು ಉರಿತಿರೋದನ್ನು. ಯಾಕೆಂದ್ರೆ ಬೆಳಕು ಯಾವ ರೀತಿಯಾಗಿ ಚಲಿಸ್ತದೆ? ನೇರವಾಗಿ. ಅದನ್ನು ಯಾವ ರೇಖೆಯಲ್ಲಿ ಚಲಿಸುತ್ತೆ? ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಈಗ ಉದಾಹರಣೆ ಇಲ್ಲಿ ನೋಡ್ತೀರ, ಲೇಸರ್ ಲೈಟ್ ಹಚ್ಚಿದಾಗ ನಮ್ಗೆ ನೋಡಿ ಅಲ್ಲೊಂದು ಪಾಯಿಂಟ್ ಕಾಣ್ತಿದೆ ಅಲ್ವಾ? ಅಂದ್ರೆ ಬೆಳಕು ಯಾವ ರೀತಿಯಾಗಿ ಚಲಿಸ್ತಾ ಇದೆ? ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಮಕ್ಕಳೇ, ಅದೇ ರೀತಿಯಾಗಿ ಈಗ ನೀವು ನೋಡ್ತೀರಾ, ಕೆಲವು ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹಾದು ಹೋಗ್ಲಿಕ್ಕೆ ಬಿಡ್ತಾವ. ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನ ಹಾದು ಹೋಗ್ಲಿಕ್ಕೆ ಬಿಡ್ತಾವಲ್ಲ ಅಂತ ವಸ್ತುಗಳಿಗೆ ಏನಂತ ಕರಿತೀವಿ? ಯಾರು ಗೊತ್ತಿದೆಯಾ? ಎತ್ತಿಕೊಂಡು ಹೇಳ್ರಿ ಗೌರವ ಮೇಡಮ್. ಉದಾಹರಣೆ, ಕಿಟಕಿಗೆ ನಾವು ಗ್ಲಾಸ್ ಅನ್ನ ಹಾಕಿದೀವಿ. ಅದ್ರ ಬದಲು
ನಾವು ಮರದ ವಸ್ತುಗಳನ್ನ ಹಾಕ್ಬೋದಾಗಿತ್ತಲ್ವಾ? ಗ್ಲಾಸನ್ನ ಯಾಕೆ ಹಾಕಿದ್ವಿ? ಗಾಜನ್ನ ಯಾಕೆ ಹಾಕಿದ್ವಿ? ಗ್ಲಾಸಿನ ಕಿಟಕಿಯನ್ನು ಯಾಕೆ ಹಾಕಿದ್ವಿ? ಗಾಜು ಏನು ಬಿಟ್ಕೊಡ್ತಾ ಇದ್ದಾರೆ? ಅದಿದ್ರೆ ಗಾಜಿನಿಂದ ನಿಮ್ಗೆ ಏನು ಬರ್ತದೆ ಒಳಗಡೆ ಪ್ರವೇಶ ಆಗಿ? ಹೇಳಮ್ಮ. ಗಾಜು ಏನು ಅಲ್ಲೇ ಕೊಡುತ್ತೆ ತನ್ನ ಮೂಲಕ? ಅಲ್ವಾ? ಈಗ ಬೇರೆ ಅದ್ರ ಬದ್ಲಿ ಗಾಜಿನ ಬದಲಾಗಿ ಯಾವ್ದಾದ್ರು ಮರದ ಒಂದು ಅಲೆಗೇನು ಹಾಕಿದ್ರೆ ಏನಾಗುತ್ತೆ? ಬೆಳಕು ಬರುತ್ತಾ? ಬರಲ್ಲ. ಹಾಗಾದ್ರೆ ಕುತ್ಕೊಳ್ಳಿ. ಗಾಜು ತನ್ನ ಮೂಲಕ ಏನನ್ನೇ ಬಿಡುತ್ತೆ? ಬೆಳಕನ್ನು ಹರಿಯಲು ಬಿಡುತ್ತದೆ. ಈ ರೀತಿ ಬೆಳಕನ್ನು ಹರಿಯಲು ಬಿಡುವಂತ ವಸ್ತುಗಳಿಗೂ ಒಂದು ಹೆಸರಿದೆ. ಓಕೆ ಅಂತ ಕರೀತಾರೆ. ಮಕ್ಕಳಲ್ಲಿ ನೋಡ್ತಾ ಇದ್ದೀರಲ್ವಾ ನೀವು? ಇದು ಗಾಜು ಅಲ್ವಾ? ಇದರಿಂದ ನೋಡಿದಾಗ ನೀವು ವಸ್ತುಗಳು ಆ ಕಡೆಯಿಂದ ಕಾಣ್ತಾ ಇದೀವಲ್ವಾ? ಬೆಳಕಿನ ಕಿರಣಗಳು ಹಾದು ಈ ಕಡೆ ನೋಡ್ತಾ ಇದ್ದೀವಿ ವಸ್ತುಗಳನ್ನ. ಬೆಳಕಿನ ವಸ್ತುಗಳನ್ನು ತನ್ನ ಮೂಲಕ ಹಾದು ಹೋಗುವಂತ ಇಂಥ ವಸ್ತುಗಳಿಗೆ ಅಂತ ಕರಿತೀವಮ್ಮ ಜಯಲಕ್ಷ್ಮಿ? ವೆರಿ ಗುಡ್. ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಸೊ ಕಿಟಕಿಗಳಿಗೆ ನಾವು ಯಾಕೆ ಗಾಜುಗಳನ್ನು ಹಾಕ್ತಾರೆ ಅಂತಂದ್ರೆ ಇಲ್ಲಿ ಪಾರದರ್ಶಕವಾಗಿರೋದ್ರಿಂದ ಬೆಳಕಿನ ಕಿರಣಗಳು ಹಾದು ಬರೋದ್ರ ಮೂಲಕ ನಮಗೆ ಏನಾಗುತ್ತೆ? ಕೊಠಡಿ ಒಳಗಡೆ ಬೆಳಕು ಬರುತ್ತೆ. ಹಾಗಾಗಿ ಅದೇ ರೀತಿ ಒಂದು ಮರದ ಅಲೆಗೆ ಅಥವಾ ಮರದ ಅಲೆಗೆ ಆಗಿರ್ತದೆ, ಕಾಗದ ಆಗಿರ್ಬೋದು. ಇದ್ರ ಮೂಲಕ ಬೆಳಕು ಹಾದು ಬರುತ್ತಾ? ಇಲ್ಲ. ಹಾಗಾದ್ರೆ ಬೆಳಕನ್ನು ಪ್ರವೇಶ ಮಾಡದಿರೋ ವಸ್ತುಗಳಿಗೆ, ತನ್ನ ಮೂಲಕ ಹರಿಯಲು ಬಿಡದಿರೋ ವಸ್ತುಗಳಿಗೆ ಅಂತ ಕರೀತಾರೆ ಅಂದ್ರೆ ಎಂತ ಕರೀತಾರೆ? ಅಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನೀವು ಮುಖ್ಯವಾಗಿ ಬೆಳಕಿನ ಲಕ್ಷಣಗಳ ಬಗ್ಗೆ, ಯಾವುದೇ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಅದು ಪುನಃ ಏನಾಗುತ್ತೆ ಅಂತ ಹೇಳಿದ್ವಿ? ಅದೇ ಮಾಧ್ಯಮಕ್ಕೆ ಹಿಂದಿರುಗುತ್ತೆ ಅಂತ ಹೇಳಿದ್ವಿ. ಈ ಉದಾಹರಣೆ ನೀವು ಲೋಹಗಳನ್ನು ನೋಡಿದ್ದೀರಾ? ಲೋಹಗಳ ಮೇಲ್ಮೈ, ಉದಾಹರಣೆ ಆಭರಣಗಳಲ್ಲಿ ಯಾವ ಲೋಹಗಳನ್ನು ಬಳಸ್ತಾರೆ? ಚಿನ್ನ, ಬೆಳ್ಳಿ ಬಳಸ್ತಾರೆ. ಅವುಗಳ ಮೇಲ್ಮೈ ಹೇಗಿರುತ್ತೆ ನೋಡ್ಲಿಕ್ಕೆ? ನುಣುಪಾಗಿರ್ತದೆ. ಮಕ್ಕಳಲ್ಲಿ ನೋಡ್ತಾ ಇದ್ದೀರಲ್ವಾ? ಇಲ್ಲಿ ನೋಡ್ತೀರಿ. ಇದು ಯಾವ ಲೋಹ? ಇದು ಯಾವ ಲೋಹ? ಬೆಳ್ಳಿ ಅಲ್ವಾ? ಇದ್ರ ಮೇಲ್ಮೈ ಹೇಗಿದೆ? ನುಣುಪಾಗಿದೆ. ಸೊ ಇದು ನೋಡ್ಲಿಕ್ಕೆ ನಿಮ್ಗೆ ಇದು ಲೋಹ ಅಂತ ಹೇಳ್ತಿರಲ್ವಾ? ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲಿಸ್ತಾವಲ್ಲ, ಹೊಳೆಯುತ್ತದೆ. ಯಾವ ಮೇಲ್ಮೈ ನುಣುಪಾಗಿರ್ತದೋ ಸೊ ಅದರ ವಸ್ತುಗಳ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಹಿಂದಿರುತ್ತವೆ. ಅದರ ಮೇಲ್ಮೈ ಹೇಗೆ ಕಾಣುತ್ತೆ? ಹೇಗೆ ಗೋಚರಿಸುತ್ತೆ? ನಮಗೆ ಹೊಳಪಾಗಿರ್ತದೆ. ಹಾಗಾದ್ರೆ ಹೊಳಿಲಿಕ್ಕೆ ಒಂದು ವಿದ್ಯಮಾನ ಕಾರಣ ಅಂತ ಗೊತ್ತಾಯ್ತು. ಅದು ಯಾವ್ದಪ್ಪ ಅಂದ್ರೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ನಾವು. ನೋಡಿ ಈ ವಸ್ತು ಕೂಡ ಏನಾಗ್ತಾ ಇದೆ? ಹೊಳಿತಾ ಇದೆ ಅಲ್ವೇ? ಹಾಗಾದ್ರೆ ಇದ್ರ ಮೇಲೆ ಕೂಡ ಬೆಳಕಿನ ಕಿರಣಗಳು ಬಿದ್ದಂತ ಬೆಳಕಿನ ಕಿರಣಗಳು ಏನಾಗ್ತವಮ್ಮ? ಏನಾಗ್ತದೆ? ಇದ್ರ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ಪುನಃ ಹಿಂದಿರುಗಿ ಅದೇ ಮಾಧ್ಯಮಕ್ಕೆ ಹೋಗ್ತಾ ಇದೆ. ಹಿಂದಿರುಗಿ ಹೋದ್ರಿಂದ ಅದ್ರ ಮೇಲ್ಮೈ ನಮಗೆ ಹೇಗೆ ಕಾಣುತ್ತೆ? ಹೊಳಪಾಗಿ ಕಾಣುತ್ತೆ. ಒಂದು ವೇಳೆ ನುಣುಪಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದರೆ ಅದನ್ನ ನಾವು ಎಂತ ಕರಿತೀವಿ? ನಿಯತ ಪ್ರತಿಫಲನ ಅಂತ ಕರಿತೀವಿ. ಮಕ್ಕಳೇ ನೋಡಿ, ಈಗ ಒಂದು ಮೇಲ್ಮೈ ಮೇಲೆ ಬೆಳಕು ಬಿಡುತ್ತಲ್ಲ, ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ವಿ? ಪುನಃ ಹಿಂದಿರುತ್ತೆ ಅಂತ ಹೇಳಿದ್ರಲ್ವಾ? ಅದೇ ಮಾಧ್ಯಮಕ್ಕೆ ಈ ರೀತಿ ನುಣುಪಾದ ಮೇಲ್ಮೈ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ಇದರ ಸಮಾನಾಂತರವಾಗಿ ಹಿಂದಿರುಗುತ್ತವೆ. ಹೀಗೆ ಬಿದ್ದಂತ ಬೆಳಕಿನ ಕಿರಣಗಳು ಇದು ನಾವು ಈ ರೀತಿ ಪ್ರತಿಫಲನ ಆಗುತ್ತಲ್ಲ, ಅದಕ್ಕೆ ನಾವು ಎಂತ ಕರಿತೀವಿ? ನಿಯತ ಪ್ರತಿಫಲನ ಅಂತ ಕರಿತೀವಿ. ಎಂತ ಕರಿತೀವಿ? ನಿಯತ ಪ್ರತಿಫಲನ. ಹಾಗೇನೆ ಈ ಉದಾಹರಣೆ ಟೇಬಲ್ ಮೇಲ್ಮೈ ಏನಾಗಿದೆ? ನುಣುಪಾಗಿದೆಯಾ? ಬಹಳ ಇಲ್ಲ. ಮೇಲ್ಮೈ ನುಣುಪಾಗಿಲ್ಲ, ಸ್ವಲ್ಪ ವಕ್ರವಾಗಿದೆ, ಹೊರಟಾಗಿದೆ ಅಂತ ಹೇಳ್ಬೋದು. ಇದ್ರ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ನೇರವಾಗಿ ಸಮಾಂತರವಾಗಿ ಈ ರೀತಿಯಾಗಿ ಏನಾಗಲ್ಲ? ಪ್ರತಿಫಲನ ಒಳ್ಳಲ್ಲ. ಆದ್ರಿಂದ ಅದಷ್ಟು ಒಳಗಾಗಿ ನಮಗೆ ಕಾಣಲ್ಲ. ಇದಕ್ಕೆ ಏನಂತ ಕರಿತೀವಿ ನಾವು? ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಇದು ನಿಯತ ಪ್ರತಿಫಲನ, ಇದು ನಿಯತ ಪ್ರತಿಫಲನ. ಈ ರೀತಿ ಉಂಟಾಗುವ ಹೊರಟಾದ ಮೇಲ್ಮೈ ಮೇಲೆ ಉಂಟಾಗುವ ಪ್ರತಿಫಲನಕ್ಕೆ ಅಂತ ಕರಿತೀವಿ? ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಸೊ ಹಾಗಾದ್ರೆ ನಾವು ಮುಖ್ಯವಾಗಿ ಈ ಒಂದು ತರಗತಿ ನಿಮಗೆ ಬೆಳಕಿನ ಪ್ರತಿಫಲನ ಅಂದ್ರೆ ಏನು, ಬೆಳಕಿನ ಪ್ರತಿಫಲನದ ನಿಯಮಗಳು ಯಾವ್ಯಾವುದು, ಹಾಗೂ ದರ್ಪಣ ಅಂದ್ರೇನು, ಸಮತಲ ದರ್ಪಣದಲ್ಲಿ ಉಂಟಾಗುವ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಬೆಳಕು ಹೇಗೆ ಪ್ರತಿಫಲಿಸುತ್ತದೆ ಎಂಬುದನ್ನು ನಾವೀಗ ಒಂದು
ಚೇಂಜ್ ಮಾಡ್ಬೇಕು. ಹಾಗೆ ಇಟ್ಟು ನೋಡ್ರಿ ಮಕ್ಕಳೇ, ಇಲ್ಲಿ ನಾವೀಗ ಒಂದು ಸ್ಕ್ರೀನನ್ನ ಪರದೆಯನ್ನ ರೆಡಿ ಮಾಡ್ಕೊಂಡಿದ್ವಿ. ಇಲ್ಲಿ ಒಂದು ದರ್ಪಣವನ್ನ ತೆಗೆದುಕೊಂಡಿದ್ವಿ. ನೋಡಿ, ದರ್ಪಣ ಅಂದ್ರೆ ನಯವಾದ ಮೇಲ್ಮೇಲೆ ಹೊಂದಿರ್ತವಲ್ವ, ಈ ಮೇಲ್ಮೈ ಹೇಗಿರ್ತದೆ? ನಯವಾದ ಮೇಲ್ಮೈಗಳು ಹೆಚ್ಚು ಪ್ರತಿಫಲನ ಬಳಸ್ತವೆ. ಆದ್ರೆ ಈ ದರ್ಪಣವನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಇದನ್ನ ಲಂಬವಾಗಿ ನಮಗೆ ನೋಡಿ, ಹೀಗೆ ಪರದೆ ಮೇಲೆ ನಮಗೆ ದರ್ಪಣವನ್ನು ಇಟ್ಟಿದ್ದೇವೆ. ಇಲ್ಲಿ ನೋಡ್ತಾ ಇದ್ರಲ್ವ, ಈಗ ಬಿದ್ದಂತಹ ಕಿರಣ ಏನಾಗ್ತಾ ಇದೆ? ಪ್ರತಿಫಲಿಸ್ತಾ ಇದೆ. ನೋಡ್ತಾ ಇದ್ರಿ ಈ ಕಡೆ ಈಗ ಬೀಳುವಂತ ಕಿರಣ ಇಲ್ಲಿ ನೋಡಿ ಎಲ್ಲರೂ ಇದು ಬೀಳ್ತಾ ಇದೆಯಲ್ಲ ಕರಡಿ ನೀರ ಮೇಲೆ, ಇದಕ್ಕೆ ನಾವು ಪತನ ಕಿರಣ ಅಂತ ಕರಿತೀವಿ. ಎಂತ ಕಿರಣ? ಪತನ ಅಂದ್ರೇನು? ಬೀಳೋದು ಅಂತ ಅರ್ಥ. ಈ ಕಡೆ ಬಿದ್ದ ನಂತರ ಹಿಂಗೆ ಹೋಗ್ತಾ ಇರೋ ಕಿರಣ ಹೋಗ್ತಾ ಇದೆ ನೋಡ್ರಿ, ನೋಡಿ ಇವಾಗ ಕಾಣಿಸ್ತಿದೆ ಅಲ್ವಾ? ಇದಕ್ಕೆ ಪ್ರತಿಫಲನ ಕಿರಣ ಅಂತ ಕರಿತೀವಿ. ಎಂತ ಕರಿತೀವಿ? ಇವೆರಡು ನಡುವೆ ಪತನ ಬಿಂದು ಅಂತ ಕರಿತೀವಿ. ಎಲ್ಲಿ ಬೀಳುತ್ತಲ್ಲ ಪಾಯಿಂಟ್ ಅಂತ ಕರಿತೀವಿ ಎಲ್ಲಿ ಪತನವಾಗಿರ್ತಲ್ಲ ಬೆಳಕು ಇದಕ್ಕೆ. ಈ ಪತನ ಬಿಂದುವಿನಲ್ಲಿ ಒಂದು ಲಂಬವನ್ನು ಇಟ್ಟಾಗ ಗೊತ್ತಾಯ್ತಲ್ಲ? ಸರಿ, ಈಗ ಒಂದು ಲಂಬವನ್ನು ಎಳೆದಿವಿ ಅಂತ ಇಟ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ? ಇದು ಪತನ, ಪತನ ಕೋನ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಈಗ ಅದೇ ರೀತಿ ನೀನು ಈ ಕಡೆ ಮಾಡೋದು. ಇದ್ರ ಮೇಲೆ ಬಿಡಂಗ ನೋಡ್ತಾ ಇದ್ರಲ್ವ ಇಲ್ಲಿ? ಇದು ಕೂಡ ಇಲ್ಲಿ ಅಂತ ಕರಿತೀವಿ. ಈಗ ಪತನ ಕಿರಣ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಪ್ರತಿಫಲ. ನೋಡ್ಕೊಳ್ಬೇಕಿಲ್ಲ ಎಲ್ಲ ಇಲ್ಲಿ ಎಂತ ಕಿರಣ ಮಾಡಮ್ಮ ಜಯಲಕ್ಷ್ಮಿ? ಈಗ ಹೋಗ್ತಿದ್ರಿ ಎಂತ ಕಿರಣ ಇದು? ಇದು ಪತನ ಕಿರಣ. ಇದು ವಾಪಸ್ ಇರ್ತಾ ಇದೆಯಲ್ಲ, ವೆರಿ ಗುಡ್. ಇವೆರಡು ನಡುವೆ ಲಂಬವನ್ನು ಎಳೆದಾಗ 90 ಡಿಗ್ರಿ ಇರ್ತದಲ್ವಾ? ಆಮೇಲಪ್ಪ ಇಲ್ಲಿ ಇವುಗಳು ಲಂಬ ಮತ್ತು ಪತನ ಕಿರಣದ ನಡುವೆ ಉಂಟಾಗಿರುವ ಕೋನಕ್ಕೆ ನಾವು ಪತನ ಕೋನ ಅಂತ ಕರಿತೀವಿ. ಇದರ ನಡುವೆ ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವೆ ಉಂಟಾಗಿರುವ ಕೋನಕ್ಕೆ ಪ್ರತಿಫಲನ ಕೋನ ಅಂತ ಕರಿತೀವಿ. ಹೀಗೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರುತ್ತೆ ನೋಡ್ರಿ, ಹಾಗಾದ್ರೆ ಅಲ್ವಾ? ಇದು ಪತನ ಕೋನ, ಇದು ಮಧ್ಯದಲ್ಲಿ ಲಂಬ ಬೆಳೆದಾಗ ಎರಡು ಕೋನಗಳು ಏನಾಗಿರ್ತವೆ? ಒಂದ್ ವೇಳೆ 40 ಡಿಗ್ರಿ ಇದ್ರೆ ಈ ಕಡೆ ಎಷ್ಟಿರ್ತದೆ? 30 ಇದ್ರೆ ಈ ಕಡೆ 60 ಡಿಗ್ರಿ ಇದ್ರೆ ಗೊತ್ತಾಯ್ತಲ್ಲ? ಈ ರೀತಿ ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ಹಿಂದಿರುಗುವಂತ ಈ ವಿದ್ಯಮಾನಕ್ಕೆ ಅಂತ ಕರಿತೀವಿ ಅಂದ್ರೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಎಂತ ಕರಿತೀವಮ್ಮ? ನೋಡಿ, ಪ್ರತಿಫಲನ ಕೂಡ ಹೋಗ್ತಾ ಇದ್ದಾರೆ ಕೆಲವಲ್ಲಿ. ನೋಡಿ ಮಕ್ಕಳಲ್ಲಿ ಬೂದಿ ಕಡ್ಡಿಯಲ್ಲಿ ಹೊಗೆ ಬರ್ತಾ ಇದೆ. ಎಲ್ಲರೂ ಕಡಗಳಿರೋದ್ರಿಂದ ನೋಡಿ ಇಲ್ಲಿ ಕೂಡ ಕಾಣಿಸ್ತಿದೆ. ಮೇಲ್ಮೈಗಿದ್ದಂತ ಬೆಳಕಿನ ಕಿರಣ ಏನಾಗ್ತದೆ? ಪ್ರತಿಫಲಿಸಿ ಹೋಗ್ತಾ ಇದ್ರೆ ನೋಡ್ಬೋದು ಅವ್ರಿಗೆ. ಕಾಣಿಸ್ತಾ ಇದೆ ನಿಮಗೆ? ನೋಡಿ, ಮೇಲ್ಮೈ ಬೆಳಕು ಬಿದ್ದಿದೆ, ಪ್ರತಿಫಲಿಸ್ತಾ ಇದೆ. ಹಾಗೆ ಕಾಣಿಸ್ತಿದ್ದೀರಾ ಗೆರೆಯಲ್ಲಿ? ಈಗ ನಾವಾದ್ರೆ ಬೆಳಕಿನ ಪ್ರತಿಫಲನ ಅಂದ್ರೇನು, ಬೆಳಕಿನ ಪ್ರತಿಫಲನ ನಿಯಮ ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಂಡಲ್ವಾ? ಅದನ್ನ ಬರ್ಕೊಡ್ರಿ, ಕಲಿಬೇಕೀಗ. ಮಕ್ಕಳ, ಹಾಗಾದ್ರೆ ಇವರು ನೀವು ಬೆಳಕು ಹೇಗೆ ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಹಿಂದಿರುಗುತ್ತದೆ ಅಂತ ನೋಡಿದ್ರಲ್ವಾ? ಇದಕ್ಕೆ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಹಾಗಾದ್ರೆ ಬೆಳಕಿನ ಪ್ರತಿಫಲನ ನಿಯಮಗಳು ಏನು ಹೇಳ್ತೀವಿ ಅದನ್ನ ನಾನು ಬರೆಸಿದೀಗ. ಫಸ್ಟ್ ಬೆಳಕಿನ ಪ್ರತಿಫಲನ ಅಂದ್ರೆ
ಬೆಳಕಿನ ಪ್ರತಿಫಲನ. ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ಹಿಂತಿರುಗುವ ವಿದ್ಯಮಾನಕ್ಕೆ ನಾವು ಕರಿತೀವಿ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ಹಿಂತಿರುಗುವ ವಿದ್ಯಮಾನಕ್ಕೆ ಕರಿತೀವಿ ಬೆಳಕಿನ ಬೆಳಕಿನ ಪ್ರತಿಫಲನ ಅಂತ ಹೇಳ್ತಾರೆ. ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ಹಿಂತಿರುಗುವ ವಿದ್ಯಮಾನಕ್ಕೆ ಬೆಳಕಿನ ಪ್ರತಿಫಲನ. ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ಹಿಂತಿರುಗುವ ವಿದ್ಯಮಾನಕ್ಕೆ ಬೆಳಕಿನ ಪ್ರತಿಫಲನ ಎನ್ನುವರು. ಈಗ ನಾವು ನೆಕ್ಸ್ಟ್ ಏನ್ ತಿಳ್ಕೊಳ್ಳೋಣ ಅಂದ್ರೆ ಆಗ ನೋಡಿದ್ವಿ ಪ್ರತಿಫಲನ ಹೊಂದಿದಾಗ ನಿಯಮಗಳು ಏನು ಹೇಳುತ್ತೆ. ಪತನ ಲಂಬವನ್ನು ಹೇಳಿದಾಗ ಪತನ ಕೋನ ಏನಾಗಿತ್ತು ಪ್ರತಿಫಲನ ಕೋನಕ್ಕೆ ಸಮನಾಗಿತ್ತು ಅಂತ ಹೇಳಿದ್ವಲ್ಲ. ಹಾಗಾದ್ರೆ ಪ್ರತಿಫಲನದ ನಿಯಮಗಳು ಏನಂತ ನೋಡೋಣ. ಬರ್ಕೊಡ್ರಿ ಬೆಳಕಿನ ಪ್ರತಿಫಲನ ನಿಯಮಗಳು. ಇದನ್ನ ಇದು ಮೇಲ್ಮೈ ತೆಗೆದುಕೊಳ್ಳೋಣ. ಒಂದೊಂದನ್ನ ಮೇಲ್ಮೈ ತೆಗೆದುಕೊಳ್ಳೋಣ. ಈ ರೀತಿ ಬೆಳಕು ಒಂದು ಮೇಲ್ಮೈ ಮೇಲೆ ಬೀಳುತ್ತಲ್ಲ ಇದಕ್ಕೆ ನಾವು ಏನು ಕರಿತೀವಿ ಪತನ ಕಿರಣ ಅಂತ ಬರೋಣ. ಭಾಳ ಗೊತ್ತಿದ್ದ ಮಕ್ಕಳೇನು ಈಗ ಮಕ್ಕಳಿಗೆ ನಾವು ಏನು ಮಾಡೋಣ ಒಂದು ಲಂಬವನ್ನು ಎಳೆಯೋಣ. ಈ ಒಂದು ಪತನವಾಗಿರುವ ಬಿಂದು ನಾವು ಮೂವಂತ ಕೊಡೋಣ ಹೆಸರನ್ನ. ಇದು ಒಂದು ಕೋನ, ಇದು ಒಂದು ಕೋನ. ಇದಕ್ಕೆ ಎಂತ ಕಿರಣ ಅಂತ ಕರಿತೀವಿ ಅಂದ್ರೆ ಪತನವಾಗುವ ಕಿರಣಕ್ಕೆ ಅಂತ ಕರಿತೀವಿ ಪತನ ಕಿರಣ. ಪತನ ಕಿರಣ ಬೇಕು ಏನು ತಗೊಂಡ್ಬಂದಿದ್ದೀವಿ. ಹಿಂದಿರುಗಂತ ಈ ಕಿರಣಕ್ಕೆ ಅಂತ ಕರಿತೀವಿ ಪ್ರತಿಫಲನ ಕಿರಣ. ಕಿರಣ ಪತನವಾದಂತ ಮೇಲ್ಮೈ ಮೇಲೆ ಒಂದು ಬಿಂದುವಿನಲ್ಲಿ ಪತನ ಆಗುತ್ತಲ್ಲ ಇದಕ್ಕೆ ನಾವು ಪತನ ಬಿಂದು ಅಂತ ಕರಿತೀವಿ. ಪತನ ಬಿಂದು ಮಧ್ಯದಲ್ಲಿ ಹೇಳ್ತೀವಲ್ಲಪ್ಪ ಇದನ್ನ ನೇರವಾಗಿ ಅಗ್ರಗೆ ಅಂತ ಕರಿತೀವಿ ಲಂಬ ಅಂತ ಕರಿತೀವಿ. ಈ ಚಿತ್ರವನ್ನು ನೋಡ್ಕೊಂಡ್ರೆ ನೀವು
ಸುಲಭವಾಗಿ ಎರಡು ನಿಯಮಗಳನ್ನ ಕಲ್ತ್ಕೊಳ್ಬೋದು. ಉದಾಹರಣೆ ಇದು 90 ಡಿಗ್ರಿ ಇದ್ರೆ 45 ಡಿಗ್ರಿ ಕೋನ ಈ ಕಡೆ, ಇದು ಕೂಡ 45 ಡಿಗ್ರಿ ಇರ್ತದೆ. ಇಲ್ಲಿ ಪತನ ಕಿರಣ ಮತ್ತು ಲಂಬದ ನಡುವೆ ಉಂಟಾಗಿರುವ ಕೋನ ಯಾವುದು? ಎಂತ ಕೋನ? ಎಂತ ಕೋನ ಇದು? ಪತನ ಕೋನ. ಪತನ ಕೋನಕ್ಕೆ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಆಂಗಲ್ ಆಫ್ ಇನ್ಸಿಡೆನ್ಸ್. ಅದಕ್ಕೋಸ್ಕರ ಐ ಎಂಬ ಅಕ್ಷರ ಸೂಚಿಸ್ತೀವಿ, ಸ್ಮಾಲ್ ಐ. ಪತನ ಕೋನವನ್ನು ಐ ಎಂಬ ಅಕ್ಷರ ಸೂಚಿಸ್ತೀವಿ. ಹಾಗೆಯೇ ಲಂಬ ಮತ್ತು ಪ್ರತಿಫಲನ ಕಿರಣದ ನಡುವೆ ಉಂಟಾಗಿರುವಂತಹ ಈ ಒಂದು ಕೋನಕ್ಕೆ ಅಂತ ಕರಿತೀವಿ ಪ್ರತಿಫಲನ ಕೋನ ಅಂತ ಕರಿತೀವಿ. ನೋಡಿ ಇಂಗ್ಲಿಷ್ ಅಲ್ಲಿ ಅಂತ ಕರೀತಾರಪ್ಪ ಪ್ರತಿಫಲನಕ್ಕೆ ರಿಫ್ಲೆಕ್ಷನ್ ಅಂತ ಕರೀತಾರೆ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಹಾಗಾಗಿ ಎಂತದ ಕೋನ ಅಂತ ಕರೀತದೆ? ಆಂಗಲ್ ಆಫ್ ರಿಫ್ಲೆಕ್ಷನ್. ಹಾಗಾದ್ರೆ ರಿಫ್ಲೆಕ್ಷನ್ ಮೊದಲ ಅಕ್ಷರ ಏನು? ಸ್ಮಾಲ್ ಆರ್ ಅಂತ ತಗೋಬೇಕು. ಸ್ಮಾಲ್ ಆರ್ ಕೋನ. ಆರ್ ಅಂದ್ರೆ ಏನಂತ ಅರ್ಥ? ಪ್ರತಿಫಲನ ಕೋನ ಅಂತ ಅರ್ಥ. ಇಷ್ಟು ನೀವು ಚಿತ್ರವನ್ನ ಕಲ್ತ್ಕೊಂಡ್ರೆ ಮಕ್ಕಳ ಎರಡು ನಿಯಮಗಳನ್ನು ಸುಲಭವಾಗಿ ನೀವು ಹೇಳ್ಬೋದು. ನೀವೇ ಹೇಳ್ತಾರೆ. ಆಯ್ತಾ ಬರ್ಕೊಂಡಿದ್ದು? ಈಗ ಪ್ರತಿಫಲನದಲ್ಲಿ ಎರಡು ನಿಯಮಗಳಿದ್ದಾವೆ. ಹಾಗಾದ್ರೆ ಮೊದಲನೇ ನಿಯಮ ಏನು ಹೇಳುತ್ತೆ ಅಂದ್ರೆ ನೀವೇ ಬಂದು ಹೇಳ್ಬೇಕು. ಬರಮ್ಮ ಒಬ್ರು ಯಾರು? ಪೂಜಾ ಬರ. ಪತನ ಕೋನ ಯಾವ್ದು ತೋರಿಸೋದು? ಪತನ ಕೋನ ಇದ್ಯಾವುದು? ಪತನ ಕೋನ ಎಷ್ಟಿದೆ? ಎಷ್ಟು ಡಿಗ್ರಿ ಇದೆ? ಪತನ ಕೋನವು 45 ಡಿಗ್ರಿ ಇದೆ. ಪ್ರತಿಫಲನ ಕೋನವು 45 ಡಿಗ್ರಿ ಇದೆ. ಅದು ಸಮನಾಗಿದೆ ಅಲ್ವಾ? ಯಾವ ಕೋನ ಸಮನಾಗಿದೆಯಮ್ಮ? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿದೆ. ನೀವು ಯಾವುದೇ ಬೆಳಕಿನ ಕಿರಣ ಮೇಲ್ಮೇಲೆ ಬಿಟ್ಟಾಗ ಬೆಳಕಿನ ಕಿರಣಗಳನ್ನ ಏನು ಪ್ರತಿಫಲನಗೊಳ್ಳುತ್ತಲ್ಲ, ಲಂಬ ಎಳೆದಾಗ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಅಂದ್ರೆ ಒಂದನೇ ನಿಯಮ. ಹಾಗಾದ್ರೆ ಒಂದನೇ ನಿಯಮ ಏನು ಹೇಳ್ಬೋದು ಹೇಳಮ್ಮ? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ವೆರಿ ಗುಡ್. ಹೊರಬೇಡ. ಬೆಳಕಿನ ಪ್ರತಿಫಲನೆಯ ಒಂದನೇ ನಿಯಮ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಒಂದನೇ ನಿಯಮ. ಇದು ನಾವು ನೋಡಿ ಪ್ರತಿ ಕೋನ ಅಂತ ಬರ್ತೀವಲ್ವಾ? ಐದನೇನ ಎಂತ ಕೋನ? ಪತನ ಕೋನ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಎಷ್ಟು ಸಮ? ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಕೋನ ಐ ಇಸ್ ಈಕ್ವಲ್ ಟು ಕೋನ ಆರ್. ಒಂದೇ ನಿಯಮ ಬರ್ಕೊಳ್ಳಿ. ದೀಕ್ಷಾ ಬರ್ಕೊಂಡಿರಮ್ಮ? ಹೇಳ ಒಂದನೇ ನಿಯಮ. ಬೆಳಕಿನ ಪ್ರತಿಫಲನದ ಒಂದನೇ ನಿಯಮ. ಬೆಳಕಿನ ಪ್ರತಿಫಲನದ ಒಂದನೇ ನಿಯಮ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಲಾವಣ್ಯ ಹೇಳ. ಪತನ ಕೋನವು ಜೋರಾಗಿ ಹೇಳ್ಬೇಕು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಸ್ವಲ್ಪನೇ ಕೇಳಪ್ಪ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಗುಡ್. ಸೊ ಈಗ ನೆಕ್ಸ್ಟ್ ಡಬಲ್ ಬಾರಮ್ಮ ಶಶಿಕಲಾ ಯಾರು ಬರ್ರಿ. ಇದರಲ್ಲಿ ಪತನ ಕಿರಣ ಯಾರು ತೋರಿಸೋಣ? ಇದರಲ್ಲಿ ಯಾವ ಪತನ ಕಿರಣ ತಗೋದಲ್ವ ನಾವು? ಪತನ ಕಿರಣ. ಪ್ರತಿಫಲನ ಕಿರಣ ಯಾವುದು? ವೆರಿ ಗುಡ್. ಪತನ ಬಿಂದು ಯಾವುದು? ಪತನ ಬಿಂದು ಇದು. ಪತನ ಬಿಂದು ಹೇಳಿದ್ರೆ ಲಂಬ ಯಾವುದು? ಅದ ಸಿ ಅಂತ ತಗೋಬೋದಲ್ಲ, CO. ಸಿ ಮೂರು ಒಂದೇ ಮೇಲ್ಮೇಲೆ ಇದೆಯಾ ಇಲ್ಲ ನೋಡು. ಪತನ ಕಿರಣ ಹೇಳು. ಪತನ ಕಿರಣ ಮತ್ತು ಪ್ರತಿಫಲನ ಇದೇ ಬಿಂದುದಲ್ಲಿ ಇರ್ತಾನೆ, ಇಲ್ಲಿಂದ ಹೋಗಿರ್ತಾನೆ. ಹೇಳು. ಪತನ ಕಿರಣ ಮತ್ತು ಯಾವ ಬಿಂದುವಿನಲ್ಲಿ? ಬಿಂದುವಿನಲ್ಲಿ ಎಳೆದ ಲಂಬ ಹೇಗಿದೆ? ಒಂದೇ ಮೇಲ್ಮೇಲೆ ಇದಾವ? ಹೇಳ. ಈ ಮೂರು ಒಂದೇ ಸಮತಲದಲ್ಲಿ ಇದೆಯಲ್ಲ ಸಮತಲದಲ್ಲಿ. ಇದಕ್ಕೆ ಇದೆ ಎರಡನೇ ನಿಯಮ. ಆಗ
ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ. ಇದು ಪ್ರತಿಫಲನದ ಎರಡನೇ ನಿಯಮ. ಪಕ್ಕಡಿ ಎರಡನೇ ನಿಯಮ. ಚಿತ್ರವನ್ನು ನೋಡಿ ಹೇಳ್ಬೋದು ಅಲ್ವಾ? ಪತನ ಕಿರಣ ಕಾಮಾಕಿ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ. ಎರಡನೇ ನಿಯಮ ಹೇಳಿ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ. ಮಕ್ಕಳ ಇದನ್ನ ಹಾಗೇನೆ ನೀವು ಸುಲಭ ನೆನ್ಪಿಟ್ಕೊಳ್ಬೇಕಂದ್ರೆ ರಾಗವಾಗಿ ಕೂಡ ಹೇಳ್ಬೋದು. ನಾನು ಹೇಳ್ಕೊಡ್ತೀನಿ, ಹೇಳಿ ಬೇಗ. ಅರ್ಥ ಆಯ್ತಾ? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುವುದೇ ಒಂದನೇ ನಿಯಮ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ. ಮಕ್ಕಳ ಇದುವರೆಗೂ ನಿಮ್ಗ ಬೆಳಕಿನ ಪ್ರತಿಫಲನ ಅಂದ್ರೆ ಏನು, ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ತಿಳ್ಕೊಂಡ್ರಿ. ನೆಕ್ಸ್ಟ್ ನೀವೀಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಮುಖ ನೋಡ್ಬೇಕಲ್ವಾ, ಕನ್ನಡಿ ಅಂತ ಕರಿತೀರಲ್ವಾ? ಸೊ ಕನ್ನಡಿ ಇದು ಕೂಡ ಏನಿದೀಗ ಎಂತ ಕರಿಬೋದಿದ್ದ ನಾವು ದರ್ಪಣ ಅಥವಾ ಕನ್ನಡಿ ಅಂತ ಕರಿತೀರ. ಇನ್ನೊಂದು ಹೆಸರಲ್ಲಿ ಏನ್ ಹೇಳ್ಬೋದು, ದರ್ಪಣ ಅಂತ ಹೇಳ್ಬೋದಲ್ವಾ? ಇದ್ರ ಮೇಲ್ಮೈ ಬಹಳ ನುಣುಪಾಗಿದೆ ಅಲ್ವಾ? ಮೇಲ್ಮೈ ಏನಾದ್ರೂ ವಕ್ರವಾಗಿದೆಯಾ, ತಗ್ಗಾಗಿದೆಯಾ, ಉಬ್ಬಿದೆಯಾ? ಇಲ್ಲ. ಮೇಲ್ಮೈ ಹೇಗಿದೆ ಮಾಡಿದ್ರೆ ಸಮವಾಗಿದೆ ಅಲ್ವಾ? ಏನಾದ್ರು ಉಬ್ಬಿದೆಯಾ? ಇಲ್ಲ. ಆ ದರ್ಪಣದ ಮೇಲ್ಮೈ ಸಮವಾಗಿದ್ರೆ ನಾವು ಸಮತಲ ದರ್ಪಣ ಅಂತ ಕರಿತೀವಿ. ಎಂತ ಕರಿತೀವಮ್ಮ? ಹಿಂದೂಸ್ತಿ ಅಮ್ಮ, ಸಮತಲ ದರ್ಪಣ. ಆಗ ನೀವು ಕನ್ನಡಿ ಮನೆಯಲ್ಲಿ ಮುಖ ನೋಡ್ಕೊಂಡು ಅಲಂಕಾರ ಮಾಡ್ಕೊಳ್ತೀರಲ್ಲ, ಅದು ಯಾವ ದರ್ಪಣ ಮಾಡಿದ್ರೆ ಬೇರೆ ಯಾವ ದರ್ಪಣ? ಸಮತಲ ದರ್ಪಣ. ಹಾಗಾಗಿ ಈ ಸಮತಲ ದರ್ಪಣದಲ್ಲಿ ಉಂಟಾಗುವಂತ ಪ್ರತಿಬಿಂಬದ ಲಕ್ಷಣಗಳೇನು ಅನ್ನೋದು ನಾವೀಗ ತಿಳ್ಕೊಳ್ಳೋಣ. ಮಕ್ಕಳ ಈಗ ನಾವು ಹಾಗಾದ್ರೆ ಸಮತಲ ದರ್ಪಣ ನೋಡಿ, ನಿಮ್ಮ ಕನ್ನಡಿ ನೋಡ್ಕೊಳ್ತಿರಲ್ಲ, ಇದು ಸಮತಲ ದರ್ಪಣದಲ್ಲಿ ಏನ್ ಪ್ರತಿಬಿಂಬದ ಉಂಟಾಗುವಂತ ಪ್ರತಿಬಿಂಬದ ಲಕ್ಷಣಗಳೇನು ಎಂಬುದನ್ನು ನಾವೀಗ ನೋಡೋಣ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ
ಲಕ್ಷಣಗಳು. ಗೊತ್ತಾಯ್ತಲ್ಲ? ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಸಮತಲ ದರ್ಪಣ. ಇದ್ರಲ್ಲಿ ಏನು ಲಕ್ಷಣ ಉಂಟಾಗ್ತವೆ ಅಂತ ನೋಡೋಣ ಈಗ. ಒಬ್ರು ಬಾರಿ ಹೇಳಿದ್ರು ಬರಬನ್ನಿ. ಈಗ ನಾವು ದರ್ಪಣದ ಮುಂದೆ ಏನಿಟ್ಟಿದೀವಿ? ವಸ್ತುವನ್ನು ಇಟ್ಟಿದೀವಿ ಈಗ ಅಲ್ವಾ? ಈ ವಸ್ತುವಿನ ಹತ್ರ ನೋಡಿ ಗಮನಿಸ್ತಾ ಇರಿ. ವಸ್ತುವಿನ ಪ್ರತಿಬಿಂಬ ವಸ್ತು ನೇರವಾಗಿದೆಯಾ ತಲೆ ಕೆಳಗೆ ನಿಂತ್ಕೊಳ್ಳೋಣ. ನಿನ್ನ ಪ್ರತಿಬಿಂಬನೇ ನೋಡ್ಕೊಂಡು ನಿಂತ್ಕೊಂಡು. ಈಗ ಅವಳ ಪ್ರತಿಬಿಂಬ ಕಾಣ್ತಾ ಇದೆ. ಹೇಗೆ ಕಾಣ್ತಾ ಇದೆ? ನೇರವಾಗಿದೆಯಾ ತಲೆ ಕೆಳಗಾಗಿದೆಯಾ? ಅದು ಈ ಗೊಂಬೆ ಪ್ರತಿಬಿಂಬ ನೋಡ್ತಾ ಇದೆ. ನೇರವಾಗಿ ತಲೆ ಕೆಳಗಾಗಿದೆಯಾ? ನೇರವಾಗಿದೆ. ಆಮೇಲೆ ನಿನ್ನ ಪ್ರತಿಬಿಂಬವನ್ನು ನಾವು ಪರದೆಯಲ್ಲಿ ಪಡಿಬೋದಲ್ಲ? ಪಡೀಲಿಕ್ಕೆ ಸಾಧ್ಯವಿಲ್ಲ. ಪರದೆ ಮೇಲೆ ಪಡೆಯಲು ಸಾಧ್ಯ ಇಲ್ಲದೆ ಇರುವ ಪ್ರತಿಬಿಂಬಗಳಿಗೆ ಏನು ಕರಿತೀವಿ ಹೇಳ್ದಮ್ಮ? ಮಿಥ್ಯಾ ಪ್ರತಿಬಿಂಬ. ಬರ್ತೀವಿ ಮುಂದೆ ಪಾಠದಲ್ಲಿ. ಅರ್ಥ ಆಯ್ತಾ? ಪರದೆ ಮೇಲೆ ಪಡೆಯುವಂಥವರಿಗೆ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಪರದೆ ಮೇಲೆ ನಾವು ಯಾವ ಪ್ರತಿಬಿಂಬ ಪಡೆಯಕ್ಕೆ ಸಾಧ್ಯ ಇಲ್ವಲ್ಲ, ಈ ಪ್ರತಿಬಿಂಬ ನನಗೆ ಬಿದ್ದಂಥ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡೆಯೋಕ್ಕಾಗಲ್ಲ, ಅದಕ್ಕೆ ಮಿಥ್ಯಾ ಪ್ರತಿಬಿಂಬ ಅಂತ ಕರಿತೀವಿ ನಾವು. ಸಗ ಒಂದೇದು ಲಕ್ಷಣ ಏನಾದರೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಏನಾಗಿರ್ತವೆ? ನೇರವಾಗಿರ್ತವೆ. ಮತ್ತು ಏನಾಗಿರ್ತವೆ? ಪ್ರತಿಬಿಂಬಗಳು ಹೊರಗಡೆ ಒಂದೇ. ಪ್ರತಿಬಿಂಬವು ನೇರವಾಗಿದ್ದು ಪ್ರತಿಬಿಂಬವು ಮಿಥ್ಯಾ ಮತ್ತು ನೇರವಾಗಿರುತ್ತದೆ. ಬರ್ಕೊಳ್ಳಿ, ಮಿಥ್ಯಾ ಮತ್ತು ನೇರವಾಗಿರುತ್ತವೆ. ಒಂದೇದು ಲಕ್ಷಣ ಗೊತ್ತಾಯ್ತಲ್ವಾ? ಹಾಗಾದ್ರೆ ಎರಡನೇ ಲಕ್ಷಣ ನೋಡೋಣ. ಇನ್ನೊಬ್ರು ಬರ್ರಿ, ಸಾರ ಬರ್ಮೇಲೆ. ಈಗ ದರ್ಪಣದ ಮುಂದೆ ವಸ್ತುವನ್ನ ಇಟ್ಟಿದ್ದೀವಿ, ಗಮನಿಸ್ಬೇಕೆಲ್ಲರೂ. ಇದನ್ನ ಹಿಂದೆ ಮುಂದೆ ತೆಗೆದುಕೊಂಡು ಹೋಗು. ಅದು ವಸ್ತುವಿನ ದೂರ ನೋಡ್ತಾ ಇರಿ, ಹತ್ರ ತಗೊಂಡೋಗು. ಸೈಡ್ ನಿಂತ್ಕೊಂಡು ಅದು ಕಾಣ್ಬೇಕು. ಹತ್ರ ತಗೊಂಡೋಗ ನೋಡಿ. ಬೆಳೆದ ಬತ್ತಿ ಏನಾಗ್ತದೆ ಅಂದ್ರೆ ಅದು ಕೂಡ ಏನಾಗ್ತದೆ? ವಸ್ತು ಹತ್ರ ಹೋದ್ರೆ ಏನಾಗ್ತದೆ? ಅದು ದೂರ ತೆಗೆದುಕೊಂಡು ಬರಲ್ಲ. ಅದು ಕೂಡ ಏನಾಯ್ತು? ಪ್ರತಿಬಿಂಬ ದೂರ. ಅಂದ್ರೆ ವಸ್ತು ಎಷ್ಟು ದೂರದಲ್ಲಿ ಇರ್ತದೋ ಅಷ್ಟೇ ದೂರದಲ್ಲಿ ಏನಾಗುತ್ತದೆ? ಪ್ರತಿಬಿಂಬ ಉಂಟಾಗುತ್ತೆ. ನೀನಾದ್ರೂ ಅಷ್ಟೇ, ಹತ್ರ ಹೋದ್ರೆ ಹತ್ರ ಕಾಣ್ತೀಯ, ಅದು ದೂರ ಬಂದ್ರೆ ದೂರ ಕಾಣ್ತೀಯ ಅಲ್ವಾ ಪ್ರತಿಬಿಂಬ. ಆಗ ಎರಡೇ ಲಕ್ಷಣ ಬರ್ಕೊಳ್ತಾರೆ. ವಸ್ತು ಎಷ್ಟು ದೂರದಲ್ಲಿ ಇರುತ್ತದೆಯೋ ವಸ್ತು ಎಷ್ಟು ದೂರದಲ್ಲಿರುತ್ತದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. ವಸ್ತು ಎಷ್ಟು ದೂರದಲ್ಲಿ ಇಟ್ಟಿರ್ತೀವೋ ನಾವು ಅದನ್ನು ನೆನ್ಪು ಮಾಡ್ಕೊಂಡು ಬರಿಬೇಕಿರ್ತದೆ. ಏನು ನೋಡಿದ್ರಲ್ಲ, ಎಷ್ಟು ದೂರದಲ್ಲಿ ಇರ್ತೀವೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಆಯ್ತಾ? ಇನ್ನೊಬ್ರು ಬರ ಯಾರಾದ್ರು ಗೌರವ ಬರ. ಇದೇ ವಸ್ತುನ ಇಟ್ಟಿದ್ದೀರಲ್ವಾ, ಇದ್ರ ಗಾತ್ರವನ್ನ ನೋಡಿದ್ರೆ ಆ ಪ್ರತಿಬಿಂಬ ಬಿದ್ದಿದೆಯಲ್ಲ, ಗಾತ್ರ ಏನು ಚಿಕ್ಕದಾಗಿದೆ ದೊಡ್ಡದಾಗಿದೆ ನೋಡೋದು. ಅಂದ್ರೆ ವಸ್ತು ಎಷ್ಟಿತ್ತೋ ಅಷ್ಟೇ. ನೀನು ಕೂಡ ಕನ್ನಡಿಯಲ್ಲಿ ನೋಡ್ಬೇಕು. ಈಗ ಹಿಂದೆ ನೋಡೋಣ. ಆದ್ರೆ ನಿನ್ನ ಪ್ರತಿಬಿಂಬ ಚಿಕ್ಕದಾಗ ನೀನು ಚಿಕ್ಕದಾಗ ಕಾಣ್ತಿದ್ಯಾ? ಎಷ್ಟು ಕಾಣ್ತಿದೆ? ಅಂದ್ರೆ ವಸ್ತು ಹೇಳು. ವಸ್ತುವು ಎಷ್ಟು ಇರುತ್ತದೋ ಅಷ್ಟೇ ಸಮತಲ. ಅಷ್ಟೇ ಪ್ರತಿಬಿಂಬ ಕಾಣ್ತದೆ. ಮೂರನೇದಾಗಲಿ ವಸ್ತುವಿನ ಗಾತ್ರದಷ್ಟೇ. ಹೇಳಮ್ಮ, ಮೂರನೇದೇನಪ್ಪ ಅಂದ್ರೆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಇದೆ. ವಸ್ತುವಿನ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬ ವಸ್ತುವಿನ ಗಾತ್ರದಷ್ಟೇ. ವಸ್ತುವಿನ ಗಾತ್ರವು ಪ್ರತಿಬಿಂಬದ ಗಾತ್ರಕ್ಕೆ ಹಂಗೂ ಹೇಳ್ಬೋದಲ್ವಾ? ಪ್ರತಿಬಿಂಬದ ಗಾತ್ರಕ್ಕೆ ಸಮನಾಗಿರುತ್ತದೆ.
ಬರ್ಕೊಳ್ಳಿ ಹೇಳಮ್ಮ ಮೂರನೇದು ಬರ್ಕೊಂಡು ಹೇಳು ಸರಿಯಮ್ಮ ಮೂರನೇ ಹೇಳಮ್ಮ ವಸ್ತುವಿನ ಗಾತ್ರವು ಪ್ರತಿಬಿಂಬದ ಕಾರಕಕ್ಕೆ ಸಮನಾಗಿರುತ್ತದೆ. ಬರ್ಕೊಂಡ ವಸ್ತುವಿನ ಗಾತ್ರವು ಪ್ರತಿಬಿಂಬದ ಕಾರಕಕ್ಕೆ ಸಮನಾಗಿರುತ್ತದೆ. ಈಗ ನಾಲ್ಕನೇ ಲಕ್ಷಣ ನೋಡೋಣ. ಬನ್ನಿ ಮತ್ತೊಬ್ಬರು ಬರೀ ಯಾರಾದ್ರು ಬನ್ನಿ ಲಕ್ಷ್ಮಿ. ಈಗ ನೀನು ಕನ್ನಡಿಯಲ್ಲಿ ನೋಡ್ಕೊಳ್ತೀರಪ್ಪ, ಎರಡು ಕೈಗಳಿಗೆ ಎತ್ತು ಈಗ ನೋಡಿ ಕನ್ನಡಿಯಲ್ಲಿ ಎಡಗೈ ಮತ್ತು ಬಲಗೈ ಏನಾಗ್ತಾ ಇದೆ ನಿಮಗೆ? ಹೆಂಗ್ ಕಾಣ್ತಾ ಇದೆ? ಎಡ ಕಾಣ್ತಾ ಇದೆ, ಬಲ ಕಾಣ್ತಾ ಇದೆಯಾ? ಅದ್ರ ಬದಲು ಕಾಣ್ತಾ ಇದೆಯಾ? ಎಡಗೈ ಬಲಗೈ ಎಡಗೈ ಬಾ ಮನೆ ನೋಡು. ಇದು ನೋಡ್ಕೊಳ್ತೀರಪ್ಪ ಇದು ಈಗ ಬಲಗೈ ತಲೆ ಬಾಚ್ಕೊಂಡು ಹೆಂಗ್ ಕಾಣುತ್ತೆ ನೋಡ್ಬಿಟ್ಟು ಜೋರಾಗಿ ಹೇಳ್ಬೇಕು. ಇಲ್ಲಿ ನೋಡ ತೋರ್ಸಣ್ಣ ಎರಡು ಕೈ ಇಟ್ಕೆ ಮೇಲೆ ನಾವೇ ಹೆಂಗ್ ಕಾಣ್ತಾ ಇದೆ ಅಂದರೆ ಜೋರಾಗಿ ಹೇಳ್ಬೇಕಪ್ಪ. ಈ ಕಡೆ ಬಂದು ಹಿಂಗೆ ಮಾಡಿ ಉದಾಹರಣೆ ಗೊಂಬೆ ಇಟ್ಟಿದಲ್ವಾ, ಈ ಗೊಂಬೆ ಕೈ ನೋಡ್ರಿ ಹೆಂಗ್ ಕಾಣ್ತಿದೆ ಹೇಳು. ಇದು ಬಲಗೈ ಹೇಳು ಜೋರಾಗಿ ಹೇಳಪ್ಪ. ಎಡಗೈ ನೋಡಿದ್ರ ಅದ್ರ ಬಂದು ಕಾಣ್ತಾ ಇದಾರಲ್ಲ ಈಗ. ಇದಕ್ಕೆ ಪಾರ್ಶ್ವ ಅಂದ್ರೆ ಬದಿಗಳು ಅಂಚು ಏನಾಗ್ತದೆ, ಪಾರ್ಶ್ವಗಳು ಪಲ್ಲಟಗೊಳ್ಳುತ್ತವೆ. ಇದಕ್ಕೆ ಏನ ಕರಿತೀವಪ್ಪ ಅಂದ್ರೆ ಎಡಭಾಗ ಬಲಭಾಗ ಕಾಣುತ್ತೆ, ಬಲಭಾಗ ಎಡಭಾಗ ಕಾಣುತ್ತೆ, ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಅದು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಏನು ಬರುತ್ತದೆ? ಪಾರ್ಶ್ವ ಪಲ್ಲಟ ಹೊಂದುತ್ತದೆ. ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದುತ್ತದೆ. ಈಗ ಇವತ್ತು ಒಂದು ದಪ್ಪ ಮಾರ್ಕರ್ ಇರ್ತಾರೆ ಮಕ್ಕಳಲ್ಲಿ ಸಮತಲ ದರ್ಪಣದಲ್ಲಿ ಪಾರ್ಶ್ವ ಪಲ್ಲಟ ಹೊಂದುತ್ತದೆ ಅಂತ ಹೇಳಿದ್ರಲ್ವಾ? ನೋಡಿ ನಾನು ಅಕ್ಷರ ಬರ್ದಿದ್ದೀನಿ, ಪಿ ಅಕ್ಷರ ಬರ್ದಿದ್ದೀನಿ ಮತ್ತು ಬಿ ಬರ್ದಿದ್ದೀನಿ. ಇದು ಸಮತಲ ದರ್ಪಣದಲ್ಲಿ ಹೇಗೆ ಕಾಣುತ್ತೆ ಬಾರ್ ನೋಡಿ ಮಾನಸ. ಇದನ್ನ ನೀವೆಲ್ಲ ಗಮನಿಸ್ರಿ ಹೆಂಗ್ ಕಾಣುತ್ತೆ ಅಕ್ಷರ ಪಿ ಹೇಗೆ ಕಾಣುತ್ತೆ ನೋಡಿ. ಎಲ್ಲ ನನ್ನ ಕಡೆ ಕೂತಿರೋ ನೋಡಿ ಹೇಗೆ ಕಾಣ್ತಿದ್ಯಮ್ಮ? ಪಿ ತರ ಕಾಣ್ತಿದ್ಯಾ? ನೀನ್ ನೋಡಿ ಹೇಳೋ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಅಂಚುಗಳೇನಾಗಿದ್ದಾವೆ? ಪಿ ಹೇಗೆ ಕಾಣ್ತಿದೆ ನೋಡಿ. ಪಿ ನಾನು ಹಿಂಗ್ ಬರ್ತಿದ್ದಾರಪ್ಪ, ಇಲ್ಲೇ ಕಾಣ್ತಾ ಇದೆ ನೋಡಿ, ಹಿಂಗ್ ಕಾಣ್ತಿದೆ ಅಲ್ವಾ? ಹಾಗೆ ಬಿ ಹೆಂಗ್ ಕಾಣ್ತಿತ್ತು? ಬಿ ಹೆಂಗ್ ಕಾಣ್ತಿದೆ ನೋಡಮ್ಮ ಅಲ್ವಾ? ಬಿ ಅದು ಕೂಡ ಏನಾಗ್ತಿದೆ, ಅದ್ರಲ್ಲೂ ಬದಲಾಗ್ತದೆ ಹಿಂಗೆ. ಈಗ ನಿಮ್ಮ ಹೆಸರನ್ನ ಬರ್ಕೊಂಡು ನೀವು ನಿಮ್ಮ ಸಮತಲ ದರ್ಪಣದಲ್ಲಿ ನೋಡ್ರಿ. ಇದಕ್ಕೆ ಏನು ಕರಿತೀವಿ? ಇದಕ್ಕೆ ಈ ರೀತಿ ಬದಲಾಗೋದಕ್ಕೆ ಪಾರ್ಶ್ವ ಬದಿಗಳು ಬದಲಾಗೋದಕ್ಕೆ ಏನು ಕರಿತೀವಿ? ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಮಕ್ಕಳ ಈ ರೀತಿ ಇದುವರೆಗೂ ನೀವೇನು ತಿಳ್ಕೊಂಡ್ರಿ ತರಗತಿ ಏನಂದ್ರೆ ಬೆಳಕಿನ ಪ್ರತಿಫಲನ ಅಂದ್ರೇನು, ಬೆಳಕಿನ ಪ್ರತಿಫಲನ ನಿಯಮಗಳು ಯಾವಂತ ಗೊತ್ತಾಯ್ತು. ಹಾಗೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು. ಒಬ್ಬೊಬ್ಬರಾಗಿ ಹೇಳ್ಬೇಕು. ಈಗ ಹೇಳಮ್ಮ ಪೂಜಾ, ಒಂದೇ ಲಕ್ಷಣ ಹೇಳು. ಮೊದಲನೇ ಲಕ್ಷಣ ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಏನಾಗಿರ್ತಾವ? ಮಿಥ್ಯ ಮತ್ತು ನೇರವಾಗಿರ್ತಾವ. ಹಾಗೇನೆ ಎರಡನೇ ಹೇಳಮ್ಮ ಕರಿಯಮ್ಮ. ವಸ್ತು ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ. ವೆರಿ ಗುಡ್. ವಸ್ತು ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಸಂಗೀತ ಹೇಳಪ್ಪ ಮೂರನೇದು. ವಸ್ತುವಿನ ಗಾತ್ರ ನೋಡಿದಲ್ಲ ಪ್ರತಿಬಿಂಬದ ಗಾತ್ರಕ್ಕೆ ಸಮನಾಗಿರುತ್ತದೆ ಅಲ್ವಾ? ಸಮನಾಗಿರ್ತದೆ. ಹಾಗೆ ಸುಮಾರು ಹೇಳಪ್ಪ, ನೀನ್ ಹೇಳಮ್ಮ ಸುಮಾರು. ಸಾರ ನಾಲ್ಕನೇದೇನಪ್ಪ? ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಯಾವ ಲಕ್ಷಣವನ್ನು ತೋರಿಸುತ್ತೆ? ಪ್ರತಿಬಿಂಬವು ಪಾರ್ಶ್ವ ಪಲ್ಲಟಗೊಳಿಸುತ್ತದೆ. ಪಾರ್ಶ್ವ ಪಲ್ಲಟ ಗೊಳ್ಳುತ್ತದೆ ಅಂತ ಹೇಳ್ಬೋದು ಅಲ್ವಾ? ಮಕ್ಕಳ ಈ ರೀತಿಯಾಗಿ ನೀವು ಬೆಳಕಿನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ಬೆಳಕಿನ ಪ್ರತಿಫಲನ ನೋಡಿದ್ರಲ್ಲ, ಹೀಗೆ ನಮ್ಮ ನಿಸರ್ಗದಲ್ಲಿ ಅನೇಕ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತ ಬೆಳಕಿನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ಅನೇಕ ವಿದ್ಯಮಾನಗಳು ಜರುಗ್ತಾ ಇರ್ತವೆ. ಅವನ್ನ ಪಟ್ಟಿ ಮಾಡ್ಕೊಂಡು ಬರ್ರಿ ನಾಳೆ ನೀವು. ಉದಾಹರಣೆ ಬೆಳಕಿನ ಪ್ರತಿಫಲನ, ನಕ್ಷತ್ರಗಳು ಹೊಳಿತಾ ಇರ್ತವೆ.
ನಕ್ಷತ್ರಗಳು ಹೊಳಿಲಿಕ್ಕೆ ಯಾವ ವಿದ್ಯಮಾನ ಕಾರಣ ಆಗರೆ ಹಾಗೆ ಹೇಳಿ. ಹೊಳಿಲಿಕ್ಕೆ ಏನ್ ಕಾರಣ? ಯಾವ್ದೋ ವಸ್ತು ಅದ್ರ ಮೇಲೆ ಬಿದ್ದಂತ ಬೆಳಕು ಏನಾಗ್ಬೇಕು? ಹಾಗೆ ನಕ್ಷತ್ರಗಳ ಮಿನುಗುವಿಕೆಯು ಕೂಡ ಏನ್ ಕಾರಣ ಆಗಿರ್ಬೋದಾಗರೆ ಬೆಳಕಿನ ಪ್ರತಿಫಲನ. ಹಾಗೆ ಮಳೆ ಬಿದ್ದಂತರ ಆಕಾಶದಲ್ಲಿ ನೀವು ಬಣ್ಣ ಬಣ್ಣದಾದಂತ ಒಂದು ವಿದ್ಯಮಾನ ನೋಡ್ತೀರಾ, ಏನಂತ ಕರೀತಾರಮ್ಮ? ಕಾಮನ ಬಿಲ್ಲು. ಅದು ಹುಟ್ಟಾಗಲಿಕ್ಕೆ ಏನು ವಿದ್ಯಮಾನ ಕಾರಣ? ಬೆಳಕಿನ ಅಷ್ಟೇ ಅಲ್ಲ, ಮತ್ತೆ ಇನ್ಯಾವ ವಿದ್ಯಮಾನಗಳು ಕಾರಣ ಆಗಿದ್ದಾವೆ? ಹೀಗೆ ನಿಸರ್ಗದಲ್ಲಿ ಬೆಳಕಿಗೆ ಸಂಬಂಧಪಟ್ಟಂತ 7 ಬಣ್ಣಗಳಾಗಿ ಚೆಲ್ಲಿರ್ತವೆ. ಹಾಗಾದ್ರೆ ಬೆಳಕಿನ ವಿದ್ಯಮಾನ ಅದು ಯಾವುದು? ಹೀಗೆ ಬೆಳಕಿಗೆ ಸಂಬಂಧಪಟ್ಟಂತ ಅನೇಕ ವಿದ್ಯಮಾನಗಳು ಯಾವ್ಯಾವ ನೀವು ನಾಳೆ ಪಟ್ಟಿ ಮಾಡ್ಕೊಂಡು ಬರ್ಬೇಕು. ಗೊತ್ತಾಯ್ತಾ? ಇನ್ನು ಇಷ್ಟೇ ಬೆಳಕಿನ ಪ್ರತಿಫಲನ ಅಷ್ಟೇ ಅಲ್ಲ, ಇನ್ನು ಬೆಳಕಿನ ವಿದ್ಯಮಾನಗಳು ಯಾವ್ಯಾವ್ದಿದೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಬರ್ರಿ. ಇದುವರೆಗೂ ಚೆನ್ನಾಗೆಲ್ಲ ಉತ್ತರ ಆನ್ಸರ್ ಮಾಡಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಬೆಳಕಿನ ಪ್ರತಿಫಲನ ನಿಯಮಗಳು.